ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಎಸ್, ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು, ಲೈಕ್ ಟೈಮ್ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಬಟ್ ಎಸ್, ತುಂಬ ಜನರದ್ದು ರಿಕ್ವೆಸ್ಟ್ ಮೇಲೆ ವ್ಯಾಲೆಂಟೈನ್ಸ್ ಡೇ ಮೇಲೆ ನಾವು ಇವತ್ತು ರೀಡಿಂಗ್ ಮಾಡ್ತಾ ಇದ್ದೀವಿ, ಟ್ಯಾರೋ ಕಾರ್ಡ್ ರೀಡಿಂಗ್. ಓಕೆ, ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಓಕೆ, ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸಿ ವ್ಯಾಲೆಂಟೈನ್ಸ್ ಡೇಗೆ ವಾಟ್ ಈಸ್ ಕಮ್ಮಿಂಗ್. ನಾವೇನು ಮಾಡೋಣ ಇವಾಗ ಅಂತ ಅಂದರೆ, ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ನೋಡೋಣ. ಪಾಸ್ಟಲ್ಲಿ ಏನಾಗ್ತಾ ಇತ್ತು, ಪ್ರೆಸೆಂಟಲ್ಲಿ ಏನಾಗ್ತಾ ಇದೆ, ಫ್ಯೂಚರ್ ಅಂತ ಬಂದರೆ ಏನಾಗುತ್ತೆ. ದ ಥಿಂಗ್ ಈಸ್, ರೆಸೊನೇಟ್ ಆದರೆ ಈ ಒಂದು ಮೆಸೇಜ್ನ ತಗೊಳ್ಳಿ. ರೆಸೊನೇಟ್ ಆಗಿಲ್ಲ ಅಂತ ಅಂದರೆ ಬಿಟ್ಬಿಡಿ. ಓಕೆ, ಪಾಸ್ಟಲ್ಲಿ ಏನು ಬರುತ್ತೆ ಮೆಸೇಜ್ ಅನ್ನೋದನ್ನು ನೋಡಿ. ಫಸ್ಟಲ್ಲಿ ಏನು ರೆಸೊನೇಟ್ ಆಗ್ತಾ ಇದೆಯಾ, ಪ್ರೆಸೆಂಟ್ ಮೆಸೇಜಿಗೆ ರೆಸೊನೇಟ್ ಆಗ್ತಾ ಇದೆಯಾ, ಡೆಫಿನೆಟ್ಲಿ ಮೇ ಬಿ ಈ ಮೆಸೇಜ್ ನಿಮಗೆ ಅಂತ. ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ನೋ ಫೋರ್ಸ್, ಬಿಟ್ಬಿಡಿ. ಇನ್ ಕೇಸ್ ನಿಮಗೆ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು, ಆ ಮೆಸೇಜನ್ನು ಅಟ್ರಾಕ್ಟ್ ಮಾಡ್ಕೊಳ್ಲೇಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಟು ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಓಕೆ, ಇದೊಂದು ಸ್ವಲ್ಪ ಯಾಕೋ ಬ್ಲರ್ 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 ಬರ್ತಾ ಇದೆ. ಥಿಂಕ್ ನಾವು ಇವಾಗ ತುಂಬ ಬ್ರೈಟ್ ಆಯಿತು, ಸಾರಿ. ನಾವು ಇಟ್ಸ್ ಬೆಟರ್ ಅನ್ಕೊಂತೀನಿ. ಓಕೆ, ಸೊ ಲೆಟ್ಸ್ ಸಿ ಏನು ಮೆಸೇಜ್ ಇದೆ ಟ್ಯಾರೋ ಕಡೆಯಿಂದ ನಿಮ್ಮ ಲವ್ ಲೈಫ್ ಬಗ್ಗೆ ಅಂತ. ಎಸ್ಪೆಷಲಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅನ್ಬೋದು. ಪಾಸ್ಟಲ್ಲಿ ಏನಾಗ್ತಾ ಇತ್ತು, ಪಾಸ್ಟ್ ಎನರ್ಜೀಸ್. ವಿ ಗಾಟ್ ಒಂದು 2 ಆಫ್ ಸ್ವಾರ್ಡ್ಸ್ ಬಂದಿದೆ. 2 ಆಫ್ ಸ್ವಾರ್ಡ್ಸ್ ಜೊತೆ ಸನ್ ಟ್ಯಾರೋ ಬಂದಿದೆ. ಸನ್ ಟ್ಯಾರೋನ ಫುಲ್ ನಾನು ತೋರ್ಸೋದಕ್ಕಾಗಲ್ಲ. ಸೊ ಪಾಸ್ಟ್ ಅಂತ ಬಂದರೆ ತುಂಬ ಜನ ಸಿಂಗಲ್, ಇಲ್ಲಿ ಸಿಂಗಲ್ಸ್ ತುಂಬ ಜನ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಆಗ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ಅಂತ ಬಂದರೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇತ್ತು. ಈ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ರು, ಪಾಸ್ಟಲ್ಲಿ ಯಾರ ರಿಲೇಶನ್ಶಿಪ್ಪಲ್ಲಿ ಇದ್ದರೆ ನಿಮಗೆ ಅದೊಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇತ್ತು. ಎಲ್ಲೋ ಒಂದು ಕಡೆ ನೀವು ರಿಲೇಶನ್ಶಿಪ್ನ ಪ್ರಯಾರಿಟಿನೇ ಕೊಡ್ತಾ ಇರಲಿಲ್ಲ ಪಾಸ್ಟ್ ಅಂತ ಬಂದರೆ. ನಿಮ್ಮ ಸಿಂಗಲ್ ಇಂಡಿಪೆಂಡೆಂಟ್ ಲೈಫ್ಗೆ ನೀವು ಲೈಫ್ನ ಪ್ರಯಾರಿಟಿ ಮಾಡ್ತಾ ಇದ್ರಿ. ಎಲ್ಲಿ ನಿಮಗೆ ಖುಷಿ ಕೊಡುತ್ತೆ, ಎಲ್ಲಿ ನಿಮಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ, ಎಲ್ಲಿ ನಿಮಗೆ ಕಂಫರ್ಟಬಲ್ ವೈಬ್ಸ್ ಕೊಡುತ್ತೆ, ಆ ಒಂದು ಎನರ್ಜಿನ ಚೂಸ್ ಮಾಡ್ತಾ ಇದ್ರಿ ಅಂತಾನೆ ನೋಡ್ತಾ ಇದ್ದೀನಿ. ಗ್ರೂಪ್ ಅಲ್ಲ. ಸೊ ಖುಷಿಯಾಗಿದ್ರಿ. ಬಟ್ ನೀವು ಹೆಂಗೆ ಅಂತ ಅಂದರೆ ತುಂಬ ಪಾಸಿಟಿವ್ ಮೈಂಡ್ಸೆಟ್ನ ಪೀಪಲ್ ನೀವು ಅಂತಾನೆ ನೋಡ್ತಾ ಇದ್ದೀನಿ. ನಿಮ್ಮ ಸುತ್ತಮುತ್ತ ಕೂಡ ಎಷ್ಟೇ ಒಂದು ಡಿಪ್ರೆಸ್ಡ್ ಸಿಚುವೇಶನ್ ಇದ್ರೂ ನೀವು ಅವ್ರ ಜೊತೆ ಮಿಂಗಲ್ ಆಗ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ಅವ್ರನ್ನ ಒಂದು ಡಿಪ್ರೆಷನ್ ಎನರ್ಜಿಯಿಂದ ಹೊರಗೆ ತಗೊಬರ್ತೀರಾ. ಅಷ್ಟೊಂದು ಕೆಪಾಸಿಟಿ ನಿಮಗಿದೆ ಅಂತಾನೆ ನೋಡ್ತಾ ಇದ್ದೀನಿ. ಸೊ ರಿಲೇಶನ್ಶಿಪ್ ಅಂತ ಬಂದರೆ ಈ ಒಂದು ಮ್ಯಾಟರ್ ನಿಮಗೆ ಯಾವಾಗಲೂ ಒಂದು ಕನ್ಫ್ಯೂಸಿಂಗ್ ಮ್ಯಾಟರ್ ಆಗೇ ಉಳ್ದೋಯ್ತು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ಇಲ್ಲಿ. ತುಂಬ ಬ್ರೈಟ್ ಆಗ್ತಾ ಇದೆ. ಕನ್ಫ್ಯೂಸಿಂಗ್ ಎನರ್ಜಿಯಾಗೆ ಉಳ್ದೋಗಿತ್ತು, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಬಟ್ ನಿಮಗೆ ಕ್ಲಾರಿಟಿ ಬೇಕು. ಇಟ್ಸ್ ಲೈಕ್ ಏನು ಗೊತ್ತಾ, ಒಂಥರ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀರ ನೀವು ರಿಲೇಶನ್ಶಿಪ್ ಅಂತ ಬಂದರೆ. ಆ ಒಂದು ಮಿಷನರಿ ಥರ ನಿಮಗೆ ಅದೇನೋ ಒಂಥರ ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ ಚೂಸ್ ಮಾಡೋದಕ್ಕೆ, ಟಾಸ್ಕ್ ಕೊಟ್ಟಿದ್ದಾರೆ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡೋದಕ್ಕೆ, ಅಥವಾ ರಿಲೇಶನ್ಶಿಪ್ ಅನ್ನೋದೇ ಒಂದು ಟಾಸ್ಕ್. ಆ ಥರ ಒಂದು ಮೈಂಡ್ಸೆಟ್ ಪೀಪಲ್ ಆಗಿದ್ರಿ ಪಾಸ್ಟಲ್ಲಿ. ಇಟ್ಸ್ ಲೈಕ್ ಇಂಡಿಪೆಂಡೆಂಟ್ ಆಗಿದ್ರಿ, ಫನ್ ಮಾಡ್ಕೊಂಡಿದ್ರಿ ಲೈಫಲ್ಲಿ. ಇಟ್ಸ್ ನಾಟ್ ದಟ್ ನೀವು ಡೇಟ್ ಮಾಡ್ತಾನೆ ಇರಲಿಲ್ಲ, ಡೇಟ್ ಮಾಡ್ತಾ ಇದ್ರಿ, ಬಟ್ ಸೀರಿಯಸ್ ಇಂಟೆನ್ಷನ್ ಅನ್ನೋದನ್ನ ಅವಾಯ್ಡ್ ಮಾಡ್ತಾ ಇದ್ರಿ. ಬಿಕಾಸ್ ನಿಮಗೆ ಥಿಂಗ್ಸ್ನ ಕಾಂಪ್ಲಿಕೇಟೆಡ್ ಆಗಿ ತಗೊಂಡೋಗಕ್ಕೆ ಕಷ್ಟ. ಕಮಿಟ್ಮೆಂಟ್ ಅಂದರೆ ಸ್ವಲ್ಪ ಕಮಿಟ್ಮೆಂಟ್ ಫೋಬಿಯಾ ಕೂಡ ಇದೆ ನಿಮಗೆ ಅನ್ಬೋದು, ಆ ಥರ ಒಂದು ಸಿಚುವೇಶನ್. ಲೆಟ್ಸ್ ಸಿ ಪ್ರೆಸೆಂಟ್ ಸಿಚುವೇಶನ್. 5 ಆಫ್ ವಾಂಡ್ಸ್. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ, ಇಟ್ಸ್ ಲೈಕ್ ಎಷ್ಟಾಗುತ್ತೆ ಅಷ್ಟು ಥರ್ಡ್ ಪೀಪಲ್ನ ಅವಾಯ್ಡ್ ಮಾಡಿ. ಅದು ನಿಮ್ದು ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು,
ಅವಾಯ್ಡ್ ಮಾಡಿ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಕರೆಂಟ್ ಸಿಚುವೇಶನಲ್ಲಿ ಯಾರೆಲ್ಲ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ, ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಹೊರಗಡೆ ಜನರದ್ದು ಒಪಿನಿಯನ್ಸು, ಹೊರಗಡೆ ಜನರು ಎನರ್ಜಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಯು ಗೈಸ್ ಆರ್ ಇನ್ ಅ ಕಾಂಪ್ಲಿಕೇಟೆಡ್ ಸಿಚುವೇಶನ್. ಸಿಂಗಲ್ ಆಗಿಲ್ಲ, ಬಟ್ ಕಾಂಪ್ಲಿಕೇಟೆಡ್ ಸಿಚುವೇಶನ್. ಕ್ಲಾರಿಟಿ ಬೇಕು, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ ನಿಮ್ಮದು. ಇಟ್ಸ್ ಲೈಕ್ ಸಿ ಪಾಸ್ಟ್ ಅಂತ ಬಂದರೆ ನಮಗೆ 2 ಆಫ್ ಸ್ವರ್ಡ್ಸ್ ಸಿಕ್ಕಿದೆ, ಪ್ರೆಸೆಂಟ್ ಅಂತ ಬಂದರೆ ನಮಗೆ ಏಸ್ ಆಫ್ ಸ್ವರ್ಡ್ಸ್ ಸಿಕ್ಕಿದೆ. ಅಂದರೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಕೆಲವೊಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಬರ್ತಾ ಇದೆ. ಇಟ್ಸ್ ಲೈಕ್ ಯಾವೊಂದು ರಿಲೇಶನ್ಶಿಪ್ ಬೇಡ, ಯಾವೊಂದು ಕನೆಕ್ಷನಿಂದ ದೂರ ಹೋಗ್ತಾ ಇದ್ರಿ, ಆ ಕನೆಕ್ಷನ್ಸ್ಗಳಿಗೆ ಕ್ಲಾರಿಟಿ ಬರ್ತಾ ಇರೋದು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಥರ್ಡ್ ಪೀಪಲ್ ಕಡೆಯಿಂದ ಬರ್ತಾ ಇರೋದು. ಬಟ್ ಬಿ ಕೇರ್ಫುಲ್, ಕೆಲವೊಬ್ಬೊಬ್ರು ನಿಮ್ಮನ್ನ ಮಿಸ್ಗೈಡ್ ಕೂಡ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಕೆಲವೊಬ್ಬೊಬ್ರು ನಿಮ್ಮನ್ನ ಒಂದು ಕಾಂಪಿಟೇಷನ್ ಆಗಿ ಕೂಡ ತಗೊತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಯಾರನ್ನ ನಂಬಬೇಕು, ನಂಬಿ ಯಾರನ್ನ ದೂರ ಇಡಿ. ನಿಮಗೆ ಬರ್ತಿರೋ ಇನ್ಫಾರ್ಮೇಶನ್ಸ್ಗಳು ಮಿಕ್ಸ್ಡ್ ವೇಯಲ್ಲಿ ಬರ್ತಾ ಇದೆ ನೋಡ್ತಾ ಇದ್ದೀನಿ. ಲೈಕ್ ಒಬ್ರು ಒಂದು ಹೇಳ್ತಾ ಇದ್ದಾರೆ, ಇನ್ನೊಬ್ರು ಇನ್ನೊಂದು ಹೇಳ್ತಾ ಇದ್ದಾರೆ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಸಿಂಗಲ್ ಆಗಿರ್ತೀರಾ ನೀವು, ನಿಮಗೆ ನಿಜವಾಗ್ಲೂ ಗೊತ್ತಾಗ್ತಾ ಇರಲ್ಲ ಮ್ಯಾರೇಜ್ ಅಂದರೆ ಏನು, ರಿಲೇಶನ್ಶಿಪ್ ಅಂದರೆ ಏನು, ನಾನು ಹೆಂಗೆ ಚಾಯ್ಸ್ ಮಾಡಬೇಕು, ನಾನು ಹೆಂಗೆ ಏನನ್ನು ಪ್ರಯಾರಿಟೈಸ್ ಮಾಡಬೇಕು ಪಾರ್ಟ್ನರ್ ಅಂತ ಬಂದರೆ. ಪ್ರಾಬಬ್ಲಿ ಯು ಹ್ಯಾವ್ ಆಲ್ ದೀಸ್ ಕ್ವೆಶನ್ಸ್. ಬಟ್ ನೀವು ಯಾರ ಹತ್ರ ಗೈಡೆನ್ಸ್ ತಗೊತಾ ಇದ್ದೀರಲ್ವಾ, ಅವ್ರು ಆ್ಯಕ್ಚುಲಿ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ನಿಮಗೊಂಥರ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ನೋಡು ನೀನು ಈ ಥರ ಇದೆಯಾ, ವರ್ಕ್ ಮಾಡ್ತಾ ಇದೆಯಾ, ಪ್ರಾಬಬ್ಲಿ ನಿನಗೂ ವರ್ಕ್ ಹಿಂಗೆ ಬೇಕಾಗುತ್ತೆ, ಬಿಕಾಸ್ ಹಂಗೆ ಹಿಂಗೆ. ಇನ್ನೊಬ್ರು ಬರ್ತಾ ಇದ್ದಾರೆ, ನೀನು ವರ್ಕ್ ಮಾಡ್ತಾ ಇದ್ದೀರಾ, ಪ್ರಾಬ್ಲಿ ಅವರು ವರ್ಕ್ ಮಾಡಿದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಈ ಥರ ಒಂಥರ ಮಿಕ್ಸ್ಡ್ ಮೆಸೇಜಸ್ ಬರ್ತಾ ಇದೆ. ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ, ಮೇ ಬಿ ನಿನಗೆ ಅಟ್ಲೀಸ್ಟ್ ಒಂದು ರೆಗ್ಯುಲರ್ ಇನ್ಕಮ್ ಬರೋ ಪರ್ಸನ್ ಸಿಕ್ಕಿದೆ, ಯು ಆರ್ ಸೆಕ್ಯೂರ್ಡ್, ಆ ಥರ. ಸೊ ದ ಥಿಂಗ್ ಇಸ್, ನಿಮಗೆ ಸ್ವಂತ ಡಿಸಿಷನ್ ತೊಗೊಳೋದಕ್ಕೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಎನರ್ಜೀಸ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮ ಸುತ್ತಮುತ್ತ ಅಂತಲೇ ನೋಡ್ತಾ ಇದ್ದೀನಿ. ಸೊ ದಟ್ ಈಸ್ ವಾಟ್ ಗೋಯಿಂಗ್ ಆನ್ ಕರೆಂಟ್ ಸಿಚುವೇಶನ್ಸಲ್ಲಿ. ಆ್ಯಂಡ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು ಐ ಗೆಸ್ ಡಿಸಿಷನ್ ತಗೊಳ್ಳಿ, ಅಟ್ಲೀಸ್ಟ್ ಏನು ಅಂತ ಕ್ಲಾರಿಟಿ ತಗೊಳ್ಳಿ. ಬಿಕಾಸ್ ತುಂಬಾ ಯು ಆರ್ ಲೈಕ್ ಮಿಕ್ಸ್ಡ್ ಅಪ್. ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಏನು ಬೇಕು, ಏನು ಬೇಡ, ಯಾರು ಬೇಕು, ಯಾರು ಬೇಡ. ಸಿಂಗಲ್ ಆಗಿರೋರಿಗಂತೂ ನೆಕ್ಸ್ಟ್ ಲೆವೆಲ್ ಕನ್ಫ್ಯೂಷನ್, ನಿಮಗೆ ಯಾವ ಥರ ಪರ್ಸನ್ ಬೇಕು ಅನ್ನೋದೇ ನಿಮಗೆ ಇನ್ನೂ ಫಿಗರ್ ಔಟ್ ಮಾಡಿಲ್ಲ ನೀವು. ಫ್ಯೂಚರ್ ಅಂತ ಬಂದರೆ ಮೂಮೆಂಟ್ಸ್ ನೋಡ್ತಾ ಇದ್ದೀನಿ, ಎಮೋಷ್ನಲ್ ಕಾರ್ಡ್ ಕೂಡ, ಚಾರಿಯಟ್, ಮೂನ್ ಎನರ್ಜಿ, ಕ್ಯಾನ್ಸರ್ ಎನರ್ಜಿ, ಮೂಮೆಂಟ್ ನೋಡ್ತಾ ಇದ್ದೀನಿ ಮೇನ್ ಆಗಿ. ಅಟ್ಲೀಸ್ಟ್ ಡಿಸಿಷನ್ ತೊಗೊಳೋದು ನೋಡ್ತಾ ಇದ್ದೀನಿ. ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ನಿಮ್ಮದು ಟ್ರಾವೆಲ್ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ನೀವು ಟ್ರಾವೆಲ್ ಮಾಡೋದು, ಲೈಕ್ ಬಾಂಡ್ನ ಇನ್ನೂ ಎಕ್ಸೈಟ್ಮೆಂಟ್ ಆಗಿ ಇಟ್ಸ್ಕೊಳ್ಳೋದು. ಪ್ರಾಬ್ಲಿ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ದಿಸ್ ವ್ಯಾಲೆಂಟೈನ್ಸ್ ಡೇ ಅಟ್ಲೀಸ್ಟ್ ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ಲೈಕ್ ನಿಮಗೆ ಏನು ಗೊತ್ತಾ, ನೀವು ತುಂಬ ಲಾಂಗ್ ಟರ್ಮ್ ಯೋಚನೆ ಮಾಡ್ತಾ ಇಲ್ಲ. ನಿಮಗೆ ಕರೆಂಟ್ ಸಿಚುವೇಶನ್ಗೆ ನಿಮ್ಮ ಎಮೋಷನ್ಸ್ನ ಶೇರ್ ಮಾಡೋದಕ್ಕೆ ಒಂದು ಪರ್ಸನ್ ಬೇಕು. ಎಮೋಷನ್ಸ್ನ ಶೇರ್ ಮಾಡೋದಕ್ಕೆ ಒಂದು ಪರ್ಸನ್ ಬೇಕು, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಪರ್ಸನ್ ಬೇಕು, ಅಥವಾ ಅಟ್ಲೀಸ್ಟ್ ಬೇಜಾರಾದಾಗ ಮಾತಾಡೋದಕ್ಕೆ, ಈ ಥರ ಹುಡುಕ್ತಾ ಇದ್ದೀರಾ ಎಟ್ ದಿಸ್ ಮೂಮೆಂಟ್. ಯಾವುದೇ ರೀತಿ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ಬಂದರೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ ಅದರಿಂದ. ಸೊ ಸಿಂಗಲ್ ಆಗಿರೋರಿಗೆ ಇಟ್ಸ್ ವೆರಿ ಈ ವ್ಯಾಲೆಂಟೈನ್ಸ್ ಡೇ ಐ ಗೆಸ್ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಎಷ್ಟಾಗುತ್ತೆ ಅಷ್ಟು ನ್ಯೂ ಪರ್ಸನ್ನ ಹುಡ್ಕೋದು, ಲೈಕ್ ಎಸ್ಪೆಷಲಿ ಕಮಿಟ್ಮೆಂಟ್ ಅಂತ ಬಂದಾಗ ಒಂದು ಪರ್ಸನ್ನ ಹುಡುಕ್ತಾ ಇದ್ದೀರಾ ಅಂದರೆ ಐ ವುಡ್ ಸಜೆಸ್ಟ್ ಅವಾಯ್ಡ್ ಇಟ್. ಬಿಕಾಸ್ ನಾನು ಏನು ನೋಡ್ತೇನೆ, ಫ್ಯೂಚರ್ ಅಂತ ಬಂದರೆ ಪ್ರಾಬಬ್ಲಿ ನೆಕ್ಸ್ಟ್ 1 to 2 months ಇಟ್ಸ್ ಬೆಟರ್ ನೀವು ನಿಮ್ಮ ಲೈಫ್ನ ಸಿಂಗಲ್ ಆಗಿದ್ದರೆ, ಸಿಂಗಲ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರೆ, ಸಿಂಗಲ್ ಆಗಿ ಎಂಜಾಯ್ ಮಾಡಿದ್ರೆ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಒಳ್ಳೆಯದು. ಆ ಥರನೇ ಮೆಸೇಜ್ ಬರ್ತಾ ಇದೆ. ಬಿಕಾಸ್ ನಾನು ಈ ಒಂದು ಮಂತಲ್ಲಿ ನೀವು ವ್ಯಾಲೆಂಟೈನ್ಸ್ ಡೇ ಅಂತ ನೀವು ಏನು ಮಾಡಬೇಡಿ, ಪುಷ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸ್ಪೆಷಲ್ ಡೇ ಫಾರ್ ಸೋ ಮೆನಿ ರೀಸನ್ಸ್, ಬಟ್ ಅಷ್ಟೊಂದು ಇಮ್ಮೆಚ್ಯೂರ್ ಆಗಬೇಡಿ ನೀವು. ಬಿಕಾಸ್ ಇಟ್ಸ್ ಕೈಂಡ್ ಆಫ್ ಅ ವಾರ್ನಿಂಗ್ ಮೆಸೇಜ್. ಅರ್ಜೆಂಟಲ್ಲಿ ಗುಂಡಿ ಒಳಗೆ ಬೀಳಬೇಡಿ, ಯೋಚನೆ ಮಾಡಿ ಗುಂಡಿ ಒಳಗೆ ಬೀಳ್ಬೇಕಾ ಬೇಡವಾ ಅಂತ. ಅಷ್ಟಾದರೂ ನಿಮಗೆ ರಿಗ್ರೆಟ್ಸ್ ಇರಲ್ಲ ಅವಾಗ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಐ ನೋ ಐ ಆಮ್ ಬೀಯಿಂಗ್ ವೆರಿ ಬ್ಲಂಟ್, ಬಟ್ ಯಾರೆಲ್ಲ ನನ್ನ ಚಾನಲ್ ಫಾಲೋ ಮಾಡ್ತಾ ಇದ್ದಾರೆ ನಿಮಗೆ ಆಲ್ರೆಡಿ ಗೊತ್ತು ನಾನು ಎಷ್ಟು ಬ್ಲಂಟ್ ವೇಯಲ್ಲಿ ನಾನು ರೀಡಿಂಗ್ಸ್ ಮಾಡ್ತೀನಿ. ಬಿಕಾಸ್ ನಂಗೆ ಶುಗರ್ ಕೋಟ್ ಮಾಡಿ
ಅಭ್ಯಾಸ ಇಲ್ಲ ಅದಕ್ಕಿಂತ ನೆಸೆಸಿಟಿ ಇಲ್ಲ. ಈ ಒಂದು ಮೆಸೇಜ್ ನೋಡಕ್ ಬರ್ತಾ ಇದ್ದೀರಾ ಅಂದ್ರೆ ಇದು ಏನೋ ಒಂದು ಕಾಮಿಡಿ ಶೋ ಅಲ್ಲ ಅಲ್ವಾ, ಇದು ಸುಮ್ಮನೆ ನಿಮ್ಮನ್ನ ಖುಷಿ ಪಡಿಸಿ ಹೋಗೋದಕ್ಕೆ. ಇಟ್ಸ್ ಇಸ್ ಕೈಂಡ್ ಆಫ್ ಅ ಮೆಸೇಜ್, ಗೈಡೆನ್ಸ್ ಮೆಸೇಜ್ ಟ್ಯಾರೋ ಕಡೆಯಿಂದ ಬಂದಾಗ ಹೂ ಆಮ್ ಐ ಟು ಚೇಂಜ್ ಇಟ್ ಅಲ್ವಾ. ಸೊ ವ್ಯಾಲೆಂಟೈನ್ಸ್ ಡೇ ಅಂತ ಪುಷ್ ಮಾಡಬೇಡಿ ಒಂದು ಕಮಿಟ್ಮೆಂಟ್ ಬರೋದಕ್ಕೆ, ಬಿಕಾಸ್ ಪಾಸ್ಟಲ್ಲೂ ನಿಮಗೆ ಕ್ಲಾರಿಟಿ ಇರಲಿಲ್ಲ, ಪ್ರೆಸೆಂಟಲ್ಲೂ ತುಂಬಾ ಡಿಸ್ಟರ್ಬ್ಡ್ ಮೈಂಡ್ ಸೆಟ್ ಇದೆ. ಕ್ಲಾರಿಟಿ ಬೇಕು, ಬಟ್ ರೈಟ್ ಪೀಪಲ್ ನಿಮ್ಮ ಸುತ್ತಮುತ್ತ ಇಲ್ಲ. ನಿಮ್ಮ ಎನರ್ಜಿನ ರೆಸಿಪ್ರೊಕೇಟ್ ಮಾಡೋ ಎನರ್ಜೀಸ್ ನಿಮ್ಮ ಸುತ್ತಮುತ್ತ ಇಲ್ಲ. ಫ್ಯೂಚರ್ ಅಂತ ಬಂದರೆ ಇಟ್ಸ್ ಕೈಂಡ್ ಆಫ್ ಔಟ್ ಆಫ್ ಎಮೋಷನಲ್ ಕಾರ್ಡ್. ಸೊ ಇಟ್ಸ್ ಬೆಟರ್ ಸಿಂಗಲ್ ಆಗಿ ಸರ್ವೈವ್ ಮಾಡಿ, ಏನೋ ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ನಿಮಗೇನು ಖುಷಿ ಕೊಡುತ್ತೆ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಸಿ ಎನರ್ಜೆಟಿಕಲಿ ನಿಮ್ಮ ಎನರ್ಜಿಗೆ ಮ್ಯಾಚ್ ಮಾಡುವಂಥ ಪರ್ಸನ್ ನಿಮ್ಮ ಲೈಫಲ್ಲಿ ಇನ್ನೂ ಎಂಟ್ರಿ ಆಗಿಲ್ಲ. ಸೊ ಅರ್ಜೆಂಟ್ ಮಾಡ್ಕೊಂಡು ಹೋಗಬೇಡಿ. ದಿಸ್ ವ್ಯಾಲೆಂಟೈನ್ಸ್ ಡೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರಾಬಬ್ಲಿ ಸಿಂಗಲ್ ಆಗಿರಿ. ಲೈಕ್ ಸಿಂಗಲ್ ಅನ್ಕೊಡ್ಲೆ ಇಟ್ಸ್ ನಾಟ್ ಅ ಕರ್ಸ್ ಅಥವಾ ಪನಿಷ್ಮೆಂಟ್ ಅಂತ ಅಲ್ಲ, ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಫೀಲಿಂಗ್. ಬಿಕಾಸ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊತೀರಾ, ನಿಮಗೆ ಯಾವ ಥರ ಪೀಪಲ್ ಬೇಕು, ಯಾವ ಥರ ಸುತ್ತಮುತ್ತ ಜನರಿದ್ರೆ ಒಳ್ಳೇದು, ಅಥವಾ ಏನು ಯಾವ ಚಾಯ್ಸಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಲೈಫಲ್ಲಿ, ನಿಮಗೇನು ಪ್ರಯಾರಿಟಿ, ನಿಮ್ಮ ಫ್ರೀ ಟೈಮ್ಸಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೆ, ನಿಮ್ಮ ಹಾಬೀಸ್ ಬಗ್ಗೆ ಅಥವಾ ನಿಮ್ಮ ಇಂಟ್ರೆಸ್ಟ್ಗಳ ಬಗ್ಗೆ, ನೀವು ಇಂಟ್ರೋವರ್ಟಾ ನೀವು ಎಕ್ಸ್ಟ್ರೋವರ್ಟಾ, ನಿಮಗೆ ಯಾವ ಥರ ಪರ್ಸನ್ ಇದ್ರೆ ಇಷ್ಟ ಆಗುತ್ತೆ ನಿಮ್ಮ ಲೈಫಲ್ಲಿ. ಸೋ ಮೆನಿ ಥಿಂಗ್ಸ್ ನಿಮ್ಮ ಬಗ್ಗೆ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಸಿಗುತ್ತೆ ಅಲ್ವಾ. ಸೊ ಇಟ್ಸ್ ಓಕೆ. ತುಂಬ ಟ್ರಾವೆಲ್ ಮಾಡ್ತೀರಾ, ದಿಟ್ಸ್ ಕನ್ಫರ್ಮ್ ಆಗಿ ಬರ್ತಾ ಇದೆ. ಈ ಒಂದು ನೀವು ಯಾರನ್ನೇ ಮೀಟ್ ಆದ್ರೂ ಈ ಒಂದು ತಿಂಗಳಲ್ಲಿ ಇಟ್ಸ್ ಲೈಕ್ ಪ್ರಾಬಬ್ಲಿ ತುಂಬ ಮೈಂಡ್ ಸೆಟ್ ಡಿಫ್ರೆನ್ಸಸ್ ಇರುತ್ತೆ. ಮೆಂಟ್ಯಾಲಿಟಿ ವೈಸ್ ತುಂಬ ಡಿಫ್ರೆಂಟ್ ಮೆಂಟ್ಯಾಲಿಟಿ, ಲೈಫ್ ಸ್ಟೈಲ್ ವೈಸ್ ಡಿಫ್ರೆಂಟ್ ಲೈಫ್ ಸ್ಟೈಲ್ ಆಗಿರ್ಬೋದು. ಈ ಒಂದು ದೂರದಿಂದ ಚೆನ್ನಾಗೇ ಕಾಣ್ಬೋದು, ಲೈಕ್ ಫ್ಯಾನ್ಸಿ ಥರ ಕಾಣ್ಬೋದು. ಟೈಮ್ ಸ್ಪೆಂಡ್ ಮಾಡಿದಾಗ ಗೊತ್ತಾಗುತ್ತೆ ದಿಸ್ ಫ್ಯಾನ್ಸಿ ಇಸ್ ನಾಟ್ ವರ್ತ್ ಟು ಸ್ಪೆಂಡ್ ಟೈಮ್ ಅಂತ. ಸೊ ದಟ್ ಈಸ್ ಹ್ಯಾಪನಿಂಗ್. ಓಕೆ, ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಡಿಸಪಾಯಿಂಟ್ ಆಗಬೇಡಿ. ಬಟ್ ಕಾರ್ಡ್ಸ್ ಅದೇ ಬಂದಿದೆ ಅಂದಮೇಲೆ ಐ ಕ್ಯಾನ್ ನಾಟ್ ಚೇಂಜ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಯು ವಿಲ್ ಬಿ ಹ್ಯಾಪಿ, ಬಿಕಾಸ್ ತುಂಬ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನೀವು ಅದನ್ನ ಎಂಬ್ರೇಸ್ ಮಾಡ್ಕೊತಾ ಇದ್ದೀರಾ, ಯಾಕೆ ಬಂತು ಅಂತ ಕ್ವೆಶನ್ ಮಾಡ್ತಾ ಇಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಜಸ್ಟ್ ಲೈಕ್ ದೋಣಿಲಿ ಒಬ್ಬರೇ ಚೆನ್ನಾಗಿ ಸಾಕ್ತಾ ಇರ್ತೀರಾ, ಬಟ್ ಐ ಡೋಂಟ್ ಥಿಂಕ್ ನಿಮಗೆ ಫೀಲ್ ಕೂಡ ಆಗಲ್ಲ ನನಗೆ ಇನ್ನೊಬ್ರು ಬೇಕು ಆ್ಯಸ್ ಅಕಂಪನೈ ಮಾಡೋದಕ್ಕೆ ಅಂತ ಕೂಡ. ಬಿಕಾಸ್ ತುಂಬ ಅಡ್ವೆಂಚರಸ್ ಆಗಿರುತ್ತೆ ನೆಕ್ಸ್ಟ್ ಫ್ಯೂ ವೀಕ್ಸ್ ನಿಮ್ಮ ಲೈಫಲ್ಲಿ. ಜಸ್ಟ್ ಎಂಜಾಯ್ ಇಟ್. ಏನು ಬರುತ್ತೆ ಅದನ್ನ ಆಕ್ಸೆಪ್ಟ್ ಮಾಡಿ, ಕಂಟ್ರೋಲ್ ಮಾಡೋದಕ್ಕೆ, ಅದನ್ನ ಅವಾಯ್ಡ್ ಮಾಡೋದಕ್ಕೆ, ಚೇಂಜಸ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಬೇಡಿ. ಏನೋ ಒಂದು ಎಂಡ್ ಆಗ್ತಾ ಇದೆ ಅಂದರೆ ಏನೋ ಒಂದು ಬಿಗಿನಿಂಗಿಗೆ ಕಾರಣ ಅದು ಅಂತಲೇ ಅರ್ಥ. ಎಂಡ್ ಮಾಡೋದನ್ನ ನೀವು ಪುಷ್ ಮಾಡಿದಷ್ಟು ನೀವೇನೋ ಹೊಸದನ್ನ ಪುಷ್ ಮಾಡ್ತಾ ಇರ್ತೀರಾ. ಸೊ ಅಲ್ಟಿಮೇಟ್ಲಿ ವಾಟ್ ಈಸ್ ಗೋಯಿಂಗ್ ಏನಾಗಬೇಕು ಅದಾಗುತ್ತೆ, ನೀವು ಎಷ್ಟೇ ಅವಾಯ್ಡ್ ಮಾಡಿದ್ರು, ಎಷ್ಟೇ ರೆಸಿಸ್ಟ್ ಮಾಡಿದ್ರು. ಓಕೆ, ಸೊ ಎಸ್, ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಈ ಒಂದು ಮೂಮೆಂಟಿಗೆ ಸಿಕ್ಕಿದೆ ಅಂತ ಏನಿಸ್ತು ಅಂತ ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಆ ಮೆಸೇಜ್ ಅಟ್ರಾಕ್ಟ್ ಮಾಡ್ಕೊಬೇಕು ಅಥವಾ ಕ್ಲೇಮ್ ಮಾಡ್ಕೊಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 119 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ವ್ಯಾಲೆಂಟೈನ್ಸ್ ಡೇ ಮುಂಚೆ ಇನ್ನೊಂದು ವಿಡಿಯೋ ಪ್ರಾಬಬ್ಲಿ ನಾನು ಮಾಡ್ಬೋದು. ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.